ಸಂವಿಧಾನ ಪೀಠಿಕೆಯಲ್ಲಿರುವಂತಹ ಸಮಾಜವಾದಿ ಜಾತ್ಯತೀತ ಪದವನ್ನ ತೆಗೆದುಹಾಕಬೇಕೆಂತ ಹೇಳಿ ಆರ್ಎಸ್ಎಸ್ ಮುಖಂಡ ದತ್ತಾತ್ರೇಯ ಹೊಸಬಾಳೆ ಅವರ ಹೇಳಿಕೆಯ ವಿರುದ್ಧ ವಿಜಯಪುರದಲ್ಲಿ ವಕೀಲ ಸಂಘದ ಮುಖಂಡ ಎಂ ಕರುಣಾನಿಧಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ನಗರದಲ್ಲಿ ನಡೆದಂತಹ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದಂತಹ ಅವರು ಸಂಘ ಪರಿವಾರ ಬಚ್ಚಿಟ್ಟಂತಹ ತಮ್ಮ ಅಜೆಂಡಾವನ್ನ ಜಾರಿಗೆ ತರಲು ಮುಂದಾಗಿದೆ. ಜೊತೆಗೆ ಅಂಬೇಡ್ಕರ್ ಹೆಸರನ್ನ ಮುಂದೆ ತಂದು ದೇಶದ ಜನರಲ್ಲಿ ಜನಾಂಗೀಯ ದ್ವೇಷವನ್ನ ಬಿತ್ತುವಂತಹ ನಿರ್ಧಾರವನ್ನ ಕೈಗೊಳ್ಳಲಾಗ್ತಾ ಇದೆ. ಅಂದಿನ ಪ್ರಧಾನಿಯಾಗಿದ್ದಂತಹ ನೆಹರು ಅವರು 1946ರಲ್ಲಿ ಅಡ್ವೊಕೇಟ್ ಈ ಒಂದು ವಿಚಾರಕ್ಕೆ ಮುಂದಾಗಿದ್ರು. 1947ರಲ್ಲಿ ಅಂಗೀಕಾರವಾಗಿ 1949ರಲ್ಲಿ ಸಂವಿಧಾನವನ್ನ ಸೇರಿಸಲಾಯಿತು ಅಂತ ಹೇಳಿ ಮಾತನಾಡಿದ್ದಾರೆ. ಏನ್ ಹೇಳಿದ್ದಾರೆ ನೋಡ್ಕೊಂಡು ಬರೋಣ ಬನ್ನಿ. ಆರ್ಎಸ್ಎಸ್ನ ಮುಖ್ಯಸ್ಥರಾಗಿರ್ತಕ್ಕಂಥ ದತ್ತಾತ್ರೇಯ ಹೊಸಬಾಳೆಯವರು ಏನು ಈ ಸಂವಿಧಾನದ ಪೀಠಿಕೆಯಲ್ಲಿರ್ತಕ್ಕಂಥ ಜಾತ್ಯತೀತತೆ ಮತ್ತು ಸಮಾಜವಾದವನ್ನು ಈ ಪದಗಳನ್ನು ತೆಗಿಬೇಕು ಅಂತಂದೇಳಿ ಇವತ್ತು ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದನ್ನು ನಾವು ಅಖಿಲ ಭಾರತ ವಕೀಲರ ಸಂಘದಿಂದ ಅತ್ಯಂತ ಕಟು ಶಬ್ದಗಳಿಂದ ನಾವು ಇವತ್ತು ಇದನ್ನು ಖಂಡನೆ ಮಾಡ್ತೇವೆ. ಹಾಗಾಗಿ ಜಾತ್ಯತೀತತೆ ಮತ್ತು ಸಮಾಜವಾದ ಅಂತಕ್ಕಂಥದ್ದು ಕೇವಲ ಕಾಂಗ್ರೆಸ್ನವರು ಇದನ್ನು ಸೇರಿಸಿದಾಗಂಥ ಕಾರಣಕ್ಕಾಗಿಯೇ ತೆಗಿಬೇಕು ಅನ್ನುವಂಥ ಅವರ ಏನು ಧೋರಣೆ ಇದೆ ಅದು ಸರಿಯಲ್ಲ ಅಂತಕ್ಕಂಥದ್ದು ಒಂದು ನಮ್ಮ ಅಭಿಪ್ರಾಯ. ಮತ್ತು ಈಗಿರ್ತಕ್ಕಂಥ ಪೀಠಿಕೆಯಲ್ಲಿರ್ತಕ್ಕಂಥ ಜಾತ್ಯತೀತತೆ ಮತ್ತು ಸಮಾಜವಾದಗಳನ್ನ ತೆಗೆದ್ರೆ ಏನಾಗುತ್ತೆ ಅನ್ನುವಂಥ ಪ್ರಶ್ನೆ ಬಂದರೆ ಖಂಡಿತವಾಗ್ಲೂ ಕೂಡ ಭಾರತ ಒಂದು ಜನಾಂಗೀಯ ದ್ವೇಷವನ್ನು ಹುಟ್ಟುಹಾಕುವಂಥ ಒಂದು ಉದ್ದೇಶ ಈ ಹೇಳಿಕೆಯಲ್ಲಿ ಅಡಗಿದೆ. ಆದ್ದರಿಂದ ಇವತ್ತು ಭಾರತವನ್ನು ನಾವು ಜಾತ್ಯತೀತತೆ ಮತ್ತು ಸಹೋದರತ್ವವನ್ನು ಉಳಿಸಬೇಕು ಅಂತಂದು ಹೇಳಿದ್ರೆ ಇವತ್ತು ಈ ಕಾನ್ಸೆಪ್ಟ್ಗಳು ಸಂವಿಧಾನದಲ್ಲಿ ಇರಬೇಕು ಅಂತಕ್ಕಂಥದ್ದು ನಮ್ಮ ಒತ್ತಾಯ ಆಗಿದೆ. ಸೊ ಹಾಗಾಗಿ ಪಾರ್ಲಿಮೆಂಟು ಇವತ್ತು ಅನೇಕ ತಿದ್ದುಪಡಿಗಳನ್ನು ಮಾಡುವಂಥ ಸಂದರ್ಭದಲ್ಲಿಯೂ ಕೂಡ ನ್ಯಾಯಾಲಯದ ತೀರ್ಪುಗಳಿದ್ದಾವೆ. ಇವತ್ತು ಬೇಸಿಕ್ ಸ್ಟ್ರಕ್ಚರ್ ಸಂವಿಧಾನದ ಮೂಲ ರಚನೆಯನ್ನು ತಿದ್ದುಪಡಿ ಮಾಡಲಿಕ್ಕೆ ಇವತ್ತು ಪಾರ್ಲಿಮೆಂಟ್ಗೆ ಅಧಿಕಾರ ಇಲ್ಲ ಅಂತಕ್ಕಂಥ ಒಂದು ಏನು ನಿಲುವನ್ನು ತೀರ್ಪನ್ನು ಇವತ್ತು ಸುಪ್ರೀಂ ಕೋರ್ಟ್ ಹೇಳಿದೆ. ಸೊ ಹಾಗಾಗಿ ಜಾತ್ಯತೀತತೆ ಅಂತಂದು ಹೇಳಿದ್ರೆ ಇವತ್ತು ಕಾಂಗ್ರೆಸ್ ಸೇರುವಂಥ ಪ್ರಶ್ನೆ ಅಲ್ಲ. ಇದು ಜಾತ್ಯತೀತತೆ ಅನ್ನುವಂಥ ಪರಿಕಲ್ಪನೆ ನಮ್ಮ ದೇಶದಲ್ಲಿ ಇವತ್ತು ಪುರಾತನ ಕಾಲದಿಂದಲೂ ಬಂದಿದೆ. ಸೊ ಹಾಗಾಗಿ ಸ್ವಾತಂತ್ರ್ಯ ಚಳವಳಿಯ ಹೋರಾಟದಲ್ಲಿ ಜನರು ಜಾತಿ ಮತ ಭಾಷೆ ಎಲ್ಲವನ್ನು ಮೀರಿ ಇವತ್ತು ಬ್ರಿಟಿಷರ ವಿರುದ್ಧ ಹೋರಾಟ ಈ ಒಂದು ಭಾರತವನ್ನು ಇರಬೇಕು ಸಹೋದರತ್ವದಿಂದ ಇರಬೇಕು ಅಂತಕ್ಕಂಥ ಹಿನ್ನೆಲೆ ಒಳಗಡೆ ಇವತ್ತು ಈ ಜಾತ್ಯತೀತತೆಯನ್ನು ನೋಡಬೇಕು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾವು ಹೇಳಿಕೆ ಬಯಸ್ತಾ ಇದ್ವಿ. ಹಾಗೆಯೇ ಸಮಾಜವಾದ ಅಂತಂದು ಹೇಳಿದ್ರೆ ಇದು ಸೋವಿಯತ್ ರಷ್ಯಾದಿಂದ ಎರವಲು ಪಡೆದಂಥ ಒಂದು ಪದ ಅಲ್ಲ. ಹಾಗಾಗಿ ಸಮಾಜವಾದ ಅಂತಂದು ಹೇಳಿದ್ರೆ ಎಲ್ಲರಿಗೂ ಕೂಡ ಶಿಕ್ಷಣ, ಉದ್ಯೋಗ ಮತ್ತು ಏನು ಸಾರ್ವಜನಿಕ ಆರೋಗ್ಯ ಇವೆಲ್ಲವುಗಳನ್ನು ನೀಡುವಂಥ ಒಂದು ಸಾಮಾಜಿಕ ನ್ಯಾಯದ ಪ್ರಶ್ನೆಯಾಗಿ ಸಮಾಜವಾದವನ್ನು ನೋಡಬೇಕು ಅಂತಕ್ಕಂಥ ಹಿನ್ನೆಲೆ ಒಳಗಡೆ ನಾವು ಇವು ಸಂವಿಧಾನದಲ್ಲಿ ಹಾಸುಹೊಕ್ಕಾಗಿವೆ. ಹಾಗಾಗಿ ಇವತ್ತು RSS ಹೇಳಿರುವಂಥದ್ದೇನಿದೆ ಇದನ್ನು ಇವತ್ತು ಒಂದು ಕಾಂಗ್ರೆಸ್ ವಿರುದ್ಧದ ರಾಜಕಾರಣ ಮತ್ತು ಕಾಂಗ್ರೆಸ್ ವಿರುದ್ಧ ರಾಜಕಾರಣ ಮಾಡಲಿಕ್ಕೆ ಅಂಬೇಡ್ಕರ್ನ ಮುಂದೆ ತಂದಿರ್ತಕ್ಕಂಥದ್ದೇನಿದೆ ಆ ಮೂಲಕ ಇವತ್ತು ಅಂಬೇಡ್ಕರ್ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.